ಏನದ್ಕೆ ಯಾವ ಕೆಲಸನೂ ಮಾಡದೆ ಮನೇಲಿ ಬಿಟ್ಟು ಬಿದ್ದಿದ್ದೀವಿ ಅಂತ ಹೇಳ್ತಿದ್ದೀರಾ? ನೀನು ಇರ್ಕಲ್ಪನಾ, ನಿಮ್ಮ ಅತ್ತಿಗೆ ಉದ್ದೇಶ ಅದಲ್ಲ ಚಂದ್ರಿಕಾ. ಈ ಮನೆಗೆ ಬರೋ ಸೊಸೆ ರಂಗೋಲಿ ಹಾಕಿದ್ರೆ ಒಳ್ಳೇದು ಅಂತ ಅಜ್ಜಿ ಹೇಳಿದ್ರು. ಅದಕ್ಕೆ ಯಾಕೆ ಇಷ್ಟೊಂದು ರಾದಂತ ಮಾಡ್ತಿದ್ಯಾ? ಅವಳು ರಾದಂತ ಮಾಡ್ದಿದ್ರೆ ಸಂತೋಷ ಪಡ್ಬೇಕು. ಮಾಡೋದು ಸಹಜ ಅಲ್ವಾ ಬಾಬಾ? ಅಂದ್ರೆ ನಿಮ್ಮೆಲ್ಲರ ಕಣ್ಗೂ ನಾನು ಹೇಗ್ ಕಾಣ್ತೀನಿ? ಮಾತ್ ಸಾಕು ಚಂದ್ರಿಕಾ. ನೀನು ಈ ಮನೆ ಮಗಳು, ನಿತ್ಯ ಈ ಮನೆಗೆ ಬರೋ ಸೊಸೆ. ಇಲ್ಲಿ ಎಲ್ರೂ ಒಂದೇನೆ. ಅವ್ರ ಕೆಲ್ಸ ಅವರೇ ಮಾಡ್ಕೊಳ್ಳೋದು ಒಳ್ಳೇದು. ಇನ್ನೇನು ಮಾತಾಡ್ಬೇಡಿ. ಇವಳು ರಂಗೋಲಿ ಹಾಕಿದ್ರೆ ದೇವ್ರೆ ವರ ಕೊಡ್ತಾನೇನೋ ಅನ್ನೋ ಹಾಗಿದೆ ಇವ್ರ ವ್ಯವಹಾರ. ಮೊದ್ಲು ಆ ನಿತ್ಯ ರಂಗೋಲಿ ಹಾಕ್ಬೇಕಲ್ಲ ಮಮ್ಮಿ, ಆಗ ನೋಡ್ಕೊಳ್ಳೋಣ ಇವ್ರ ವಿಷಯನ. ಸೀತೆ, ವನವಿಹಾರಕ್ಕೆ ಹೋಗೋಣವೇ ಅಥವಾ ಜಲಕ್ರೀಡೆಗೆ ಹೋಗೋಣವೇ? ನನಗೀಗ ಯಾವ ವಿಹಾರವೂ ಯಾವ ಕ್ರೀಡೆಯೂ ಬೇಡ. ಕೋಪದಲ್ಲೂ ನೀನು ಎಷ್ಟು ಅಂದವಾಗಿದ್ದೀಯ ಗೊತ್ತೇ? ನಿಮ್ಮ ಹೊಗಳಿಕೆಗೆ ನಾನೇನು ಕರಗುವುದಿಲ್ಲ. ನಿನ್ನ ಕಾಲನ್ನು ಹಿಡಿದು ಬೇಡಿಕೊಂಡು ನಿನ್ನ ಕೋಪವನ್ನು ಕಡಿಮೆ ಮಾಡುವುದಕ್ಕೆ ಇದು ಕೃಷ್ಣಾವತಾರವಲ್ಲ ಸೀತೆ. ನೀವು ಅವತಾರ ಪುರುಷರೆಂದು ನನಗೆ ಗೊತ್ತು. ಆದರೆ ನಾನು ಮಾತೃರೂಪಿ. ಒಬ್ಬ ಹೆಣ್ಣಿನ ಆಸೆ ತೀರಿಸಲಾಗದ ನಾನು ನಿಮ್ಮ ಅರ್ಧಾಂಗಿಯಾಗಿ ಏನು ಪ್ರಯೋಜನ? ಹಿಂದೆ ನಾವು ವನವಾಸದಲ್ಲಿ ಪಟ್ಟ ಕಷ್ಟವನ್ನು ಮರೆಯುವುದಕ್ಕೆ ಮನರಂಜನೆಗಾಗಿ ನಾವು ಈ ವನಕ್ಕೆ ಬಂದಿದ್ದೆವು. ಮತ್ತೆ ಯಾರದ್ದೋ ಕಷ್ಟ ನಮಗೇಕೆ ಸೀತೆ? ನಮ್ಮ ಕಷ್ಟ ಮಾರುತಿಗೇಕೆ ಅಂದುಕೊಂಡಿದ್ದರೆ ಅವನು ನಿಮಗೆ ಸಹಾಯ ಮಾಡುತ್ತಿದ್ದನೇ? ನಾನು ನಿಮಗೆ ಸಿಗುತ್ತಿದ್ದನಾ? ಸಿಗುತ್ತಿರಲಿಲ್ಲ. ತ್ರೇತಾಯುಗದಲ್ಲಿ ಆಂಜನೇಯನ ಸಹಾಯ ಪಡೆದುಕೊಂಡ ನೀವು ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಅರ್ಜುನನಿಗೆ ಸಹಾಯ ಮಾಡಲಿಲ್ಲವೇ? ಮಾಡಿದ್ದೇನು? ಯುಗಗಳು ಕಳೆದರೂ ಧರ್ಮ ಒಂದೇ ಸ್ವಾಮಿ. ದೇವರೆಂದರೆ ಸಹಾಯವೆಂದು ಎಲ್ಲ ಅವತಾರದಲ್ಲೂ ತೋರಿಸಿಕೊಟ್ಟಿರುವ ನೀವು ಆ ಬಡಪಾಯಿ ಹೆಣ್ಣಿನ ಹರಕೆ ತೀರಿಸಲು ಏಕೆ ಸಹಾಯ ಮಾಡುತ್ತಿಲ್ಲ? ಅವಳ ಜೀವನದಲ್ಲಿ ಇನ್ನೂ ಬೇಕಾದಷ್ಟು ಬೆಳಕಿದೆ ದೇವಿ, ಅದು ನಿನಗೆ ತಿಳಿದಿಲ್ಲ. ನಿಮಗೆ ಎಲ್ಲವೂ ತಿಳಿದಿದೆ ಅಲ್ಲವೇ? ಆ ವಿಷಯವನ್ನೆಲ್ಲ ಪಕ್ಕಕ್ಕಿಟ್ಟು ಅವಳ ಹರಕೆಯನ್ನು ತೀರಿಸುವಿರಾ? ಅದು ವಿಧಿಲಿಖಿತ ಸೀತಾ. ಕರ್ಮಾನುಸಾರವಾಗಿ ನಡೆಯಬೇಕೇ ಹೊರತು ಅದಕ್ಕೆ ನಾವೇ ಅಡ್ಡಿಯಾಗಬಾರದು. ಅದ್ಯಾವುದು ನನಗೆ ಗೊತ್ತಿಲ್ಲ. ಅವಳ ಹರಕೆಯನ್ನು ತೀರಿಸುತ್ತೀರೋ ಇಲ್ಲವೋ? ಅಂದಿಗೂ ಇಂದಿಗೂ ನಿನ್ನಲ್ಲಿರುವ ಅಮಾಯಕತ್ವ ಸ್ವಲ್ಪವೂ ಕಡಿಮೆಯಾಗಿಲ್ಲ ಸೀತಾ. ಆವತ್ತು ಕೂಡ ಹೀಗೆ ಸೃಷ್ಟಿಯಲ್ಲಿ ಬಂಗಾರದ ಜಿಂಕೆ ಇರುವುದಿಲ್ಲ ಎಂದು ನಾನು ಹೇಳಿದರೂ ಕೇಳದೆ ಅದೇ ಬೇಕೆಂದು ಹೇಳಿ ಅಷ್ಟೆಲ್ಲ ಕಷ್ಟಪಟ್ಟೆ. ಮರೆತು ಬಿಟ್ಟೆಯಾ? ನಾನು ಮರೆತರೂ ತಾವು ನೆನಪಿಟ್ಟುಕೊಂಡು ಆಗಾಗ ಹೀಗೆ ನೆನಪಿಸುತ್ತೀರಾ ಅಲ್ಲವೇ? ಹಾಗಲ್ಲ ದೇವಿ. ಮನಸ್ಸು ಹೋಗುವ ಜಾಗಕ್ಕೆಲ್ಲ ಮನುಷ್ಯ ಹೋಗಬಾರದು ಎನ್ನುತ್ತಾರೆ. ಕೆಲವನ್ನ ನೋಡಿದರೂ ನೋಡದ ಹಾಗೆ ಇರಬೇಕು. ನನ್ನಿಂದ ಸಾಧ್ಯವಿಲ್ಲ. ಭಕ್ತರ ವಿಧಿಲಿಖಿತವೇನೇ ಇದ್ದರೂ ಅವರ ಕೋರಿಕೆಯನ್ನು ತೀರಿಸುವುದು ನಿಮ್ಮ ಕರ್ತವ್ಯ. ಗಂಗಾಳ ಹರಕೆ ತೀರಿಸುವುದು ತಪ್ಪುವುದಿಲ್ಲ ಎನ್ನುತ್ತೀಯ? ಅದೇ ನಿಮ್ಮ ಕರ್ತವ್ಯವೆನ್ನುತ್ತಿದ್ದೇನೆ. ಸರಿ ದೇವಿ, ನಿನ್ನ ಮಾತಿಗೆ ನಾನೇಕೆ ಬೇಡ ಅನ್ನಲಿ? ನಿನ್ನ ಇಚ್ಛೆಯಂತೆ ಆಗಲಿ. ನಿನಗೆ ಯಾವುದು ಸರಿ ಎನಿಸುವುದೋ ಅದನ್ನೇ ಮಾಡು. ಆದರೆ ಒಂದು ಷರತ್ತು. ಏನು ಸ್ವಾಮಿ? ನಾನು ನಿನ್ನೊಂದಿಗೆ ಮಾತ್ರ ಇರುತ್ತೇನೆ. ಅದಕ್ಕಿಂತ ಹೆಚ್ಚು ಯಾವ ಸಹಾಯನೂ ಮಾಡುವುದಿಲ್ಲ. ಹಾಗೆಯೇ ನಡೆಯುವ ಪರಿಣಾಮಕ್ಕೂ ಕೂಡ ನಾನು ಜವಾಬ್ದಾರನಲ್ಲ. ನೀವು ಒಪ್ಪಿದ್ದೀರಾ? ಅಷ್ಟೇ ಸಾಕು ಸ್ವಾಮಿ. ಮತ್ತೆ ಎಚ್ಚರಿಸುತ್ತಿದ್ದೇನೆ ಸೀತಾ. ಗಂಗಾಳ ಜೀವನದಲ್ಲಿ ಎಷ್ಟೋ ತಿರುವುಗಳಿದೆ. ಅದರ ಪರಿಸ್ಥಿತಿಗೂ ಅದರ ಪರಿಣಾಮಕ್ಕೂ ನನಗೂ ಯಾವ ರೀತಿಯ ಸಂಬಂಧವೂ ಇಲ್ಲ. ಅದನ್ನು ಬದಲಾಯಿಸುವ ಅಧಿಕಾರ ನಿನಗೂ ಸಹ ಇಲ್ಲ. ಎಚ್ಚರ. ಏಕೆ ಸ್ವಾಮಿ ನನ್ನನ್ನು ಭಯಪಡಿಸುತ್ತಿರುವಿರಿ? ನೋಡು, ಇದು ಕಲಿಗಾಲ ದೇವಿ.
ಇಲ್ಲಿ ಹಣಕ್ಕೆ ಮಾತ್ರ ಬೆಲೆ. ಧರ್ಮದ 4ನೇ ಪಾದದಲ್ಲಿ ನಡೆಯುವ ಈ ಯುಗ ನೀನು ಕನಸು ಮನಸ್ಸಲ್ಲೂ ಯೋಚಿಸದ ಘಟನೆ ನಡೆಯುವ ಹಾಗೆ ಮಾಡುತ್ತದೆ. ಅದೇನೆಂದು ನಿನಗೇ ತಿಳಿಯುತ್ತದೆ. ಈಗ ಗಂಗಾಳ ಕಥೆಯನ್ನು ನೋಡೋಣ ಬಾ. ಸರಿಯಾಗಿ ಚುಕ್ಕಿನೇ ಇಡೋಕೆ ಬರ್ದೇ ಇರೋ ಇವಳಿಗೆ ಇಷ್ಟು ಚೆನ್ನಾಗಿ ರಂಗೋಲಿ ಹಾಕಕ್ ಬರತ್ತಾ ಮಮ್ಮಿ? ಜೈನ ಪುಡಿ ಪುಡಿ ಮಾಡಿದಾಳೆ. ಇನ್ನು ಈ ರಂಗೋಲಿ ಹಾಕೋದೊಳಗೇನ್ ದೊಡ್ಡದಾ? ಅದೇ ನನಗೂ ಸರ್ಪ್ರೈಸಿಂಗ್ ಆಗಿದೆ ಡ್ಯಾಡ್. ಇದೆಲ್ಲ ನೀನ್ ಯಾವಾಗ ಕಲ್ತೆ ನಿತ್ಯ? ಯೂಟ್ಯೂಬಲ್ಲಿ ನೋಡಿ ಇದನ್ನೆಲ್ಲ ಕಲ್ತಿಯ ನಿತ್ಯ? ಮೀನಿಗೆ ಈಜೋದನ್ನ, ಹೆಣ್ಮಕ್ಳಿಗೆ ಅಡಿಗೆ ರಂಗೋಲಿನ ಯಾರಾದ್ರೂ ಹೇಳ್ಕೊಡ್ಬೇಕಾ ಜೈ? ಹೊಗಳೋದಕ್ಕೂ ಒಂದ್ ಮಿತಿ ಇರ್ಬೇಕು. ಅತ್ಗೆ ಯಾರು ಕಲಿಸ್ತಿದ್ರೆ ಹೇಗ್ ಬರುತ್ತೆ? ನೋಡ್ತಾ ಇದ್ರೆ ಅರ್ಥ ಆಗತ್ತೆ, ಮಾಡ್ತಾ ಇದ್ರೆ ಬರುತ್ತೆ. ಆ ಅಭ್ಯಾಸ ಈ ಇಬ್ರಿಗೂ ಇಲ್ಲ. ಏನಮ್ಮ ಇದು? ಕಾರ್ತಿಕ ಮಾಸಕ್ಕೆ ಸ್ವಾಗತ ಅಜ್ಜಿ. ಇದು ಕಾರ್ತಿಕ ಮಾಸದಲ್ಲಿ ಯಾರು ಮನೆ ಮುಂದೆ ರಂಗೋಲಿ ಇಟ್ಟು ದೀಪ ಹಚ್ತಾರೋ ಆ ಮನೆಗೆ ದೇವತೆಗಳೇ ಬರ್ತಾರೆ ಅಂತ ನಮ್ಮಮ್ಮ ಹೇಳ್ತಿದ್ಲು. ಕಣಿಯಮ್ಮ ಕಣಿ, ತುಂಬಾ ದೂರದಿಂದ ಬಂದಿದ್ದೀವಿ. ನಡೆದಿದ್ನೆಲ್ಲ ಹೇಳ್ತೀವಿ, ನಡೆಯೋದನ್ನು ಹೇಳ್ತೀವಿ. ಅಮ್ಮ ಹೇಳಿಸ್ತಾಳೆ, ನಾವು ಹೇಳ್ತೀವಿ. ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ ಹೇಳೋದನ್ನು ಹೇಳ್ತೀವಿ. ಕಣಿಯೋ ಕಣಿ. ಯಾರ್ ನೀವು? ಕಣಿಯೋ ಕಣಿ, ಕಣಿ ಹೇಳೋರು ಸ್ವಾಮಿ. ಇವಳು ನನ್ನ ಹೆಂಡತಿ, ನಮ್ಮೂರು ಅಯೋಧ್ಯ. ತುಂಬಾ ದೂರದಿಂದ ಬಂದಿರೋ ಹಾಗಿದ್ದೀರಾ. ನಿಮ್ ಹೆಸರೇನು? ಹುಟ್ಟ ಹೆಸರು ಹರಿ, ಅಮ್ಮ ಇಟ್ಟ ಹೆಸರು ರಾಮ. ಸಾಕಿದ್ದ ಈ ಪ್ರೀತಿಯಿಂದ ಕಿಟ್ಟಪ್ಪ ಅಂತಾಳೆ. ಮತ್ತೆ ಇವ್ರ ಹೆಸರೇನು? ಇವ್ರ ಹಾಗೆ ನನಗೂ ಬಹಳ ಹೆಸರಿದೆ ತಾಯಿ. ಹೌದು, ನೀವಿಬ್ರು ಇಲ್ಲಿಗೆ ಯಾಕೆ ಬಂದಿದ್ದು? ನಾನು ಜಾತಕ ನೋಡ್ತೀನಿ, ಇವಳು ಭವಿಷ್ಯ ಹೇಳ್ತಾಳೆ. ಓಹೋ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದಂಗಾಯ್ತು. ಮತ್ತ್ಯಾಕೆ ಇಬ್ರು ಒಂದು ಆಫೀಸ್ ಓಪನ್ ಮಾಡಿ ಹೊರಗಡೆ ಬೋರ್ಡ್ ಹಾಕ್ಬೋದಲ್ಲ? ಒಂದು ವಿಷಯ ತಿಳ್ಸೋಕ್ ಬಂದಿದೀವಿ ನಾಣಿ. ನಮಗ್ ಕಚೇರಿ ಯಾಕೆ ಹೇಳು? ನನ್ನ ಹೆಸರು ನಾಣಿ ಅಂತ ನಿಮಗೆ ಗೊತ್ತಾಯ್ತು? ಎಲ್ಲ ದೇವ್ರ ಮಹಿಮೆ. ದುಡ್ಡು ಕೇಳಕ್ಕೆ ಇದೊಂದ್ ನೆಪ. ನಮಗೆ ನಿಮ್ ಭವಿಷ್ಯ ಜಾತಕ ಏನು ಬೇಡ, ಇಲ್ಲಿಂದ ಹೊರಡಿ.
ಅವಸರ ಮಾಡಿ ಹಾಗೆ ಕಳಿಸ್ಬಿಡ್ಬೇಡಮ್ಮ. ಆರೋಗ್ಯ ಸರಿ ಇಲ್ಲ ಅಂತ ಬಳಲ್ತಿದ್ದೀರಿ. ನಿಮ್ಗೆ ಮನ್ಸಲ್ಲಿರೋದೊಂದು, ಮಾತಾಡೋದು ಇನ್ನೊಂದು. ಚೆನ್ನಾಗಿ ಹೇಳಿದ್ಯಮ್ಮ. ನನ್ನ ಹೆಂಡತಿ ಬಾಯಲ್ಲಂತೂ 2 ನಾಲ್ಗೆ ಇದೆ. ನಿನ್ನ ಬಾಯಲ್ಲಿ ಅಸ್ಲಿಗೆ ನಾಲ್ಗೆನೇ ಇಲ್ಲ. ನಿನ್ನ ಬಾಯಲ್ಲಿ ಯಾವ ಮಾತು ನಿಲ್ಲಲ್ಲ. ಏ, ನನ್ ಮಮ್ಮಿ ಡ್ಯಾಡಿಗೆನೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ಹಾ ಹಾ, ಮೂಗು ಕಿವಿ ಕೊಯ್ಯೋರು ಪಕ್ಕದಲ್ಲಿಲ್ಲ ಅಂತ ಶೂರ್ಪನಕ್ಕಿ ಹಾಗೆ ಎಗರಾಡ್ಬೇಡಮ್ಮ. ನಿನ್ ಹೆಸರೇ ಕನ್ಸು. ನೀನು ಕಾಣ್ತಿರೋ ಕನ್ಸು ಕನ್ಸೆ. ನಾಣಿ ಸರ್. ಅವ್ರಿಗೇನ್ ಬೇಕೋ ಕೊಟ್ಟು ಕಳ್ಸು. ಓಕೆ ಸರ್. ತಡಿಯಪ್ಪ, ಸೂರ್ಯವಂಶದ ವಂಶೋದ್ಧಾರಕ. ನಾವು ಪೂಜೆ ಮಾಡೋದು ಆ ಸೂರ್ಯದೇವನ್ನೇ. ನಾವು ಹಣಕ್ಕೋಸ್ಕರ ನಿಮ್ಮ ಹತ್ರ ಬರ್ಲಿಲ್ಲ. 4 ಒಳ್ಳೆ ಮಾತು ಹೇಳೋಗೋಣ ಅಂತ ಬಂದಿದ್ದು. ಏನ್ ಒಳ್ಳೆ ಮಾತ್ ನೀವ್ ಹೇಳೋದು? ಏನೋ ಕೇಡಾಗತ್ತೆ ಅಂತ ಹೇಳಿ ಮೊದ್ಲು ನಮ್ಮನ್ನ ಹೆದರ್ಸ್ತೀರಾ. ಆ ಕೇಡ್ ಹೋಗ್ಬೇಕು ಅಂದ್ರೆ ಮೂಲ್ಕೆನೋ ತಾಯ್ತನೋ ಕಟ್ಕೋಬೇಕು ಅಂತ ಅದನ್ನ ನಮ್ ತಲೆ ಕಟ್ಟಿ ದುಡ್ಡು ಹೊಡಿತೀರಾ ಅಷ್ಟೇ ಅಲ್ವಾ? ಏನು ಬೇಕಾಗಿಲ್ಲ, ಹೊರಡಿ ನೀವು. ಒಳ್ಳೇದು ನಿಮಗ್ ಬೇಡದೆ ಇರ್ಬೋದಮ್ಮ, ನಮಗ್ ಬೇಕು. ನೀವ್ ಹೇಳಿ. ನಿಮ್ಮ ಅತ್ತೆ ಅಂತೂ ಕೌಸಲ್ಯ ದೇವಿ ಆಗಿದ್ದಾರೆ. ನಿಮ್ ಒಳ್ಳೇದಕ್ಕೆ ಬಂದಿದ್ದು. ಅವರು ಕೌಸಲ್ಯ ಅಲ್ಲ, ಕೈಕೇಯಿ. ಚಂದ್ರಿಕಾ, ನೀನ್ ಸುಮ್ನಿರು. ನೀವೇನು ತಿಳ್ಕೊಬೇಡಿ, ಕೂತ್ಕೊಳ್ಳಿ. ಭಕ್ತೆ ಶಬರಿ ಆಗಿದ್ದೀರಿ. ಸರಿ, ಕುತ್ಕೋತೀವಿ ತಾಯಿ. ಹೇಳಿ, ನೀವು ನಮ್ಗೆ ಏನು ಒಳ್ಳೇದು ಹೇಳೋಕ್ ಬಂದಿದ್ದೀರಾ? ಚೆನ್ನಾಗಿದೆ ಅಜ್ಜಿ. ಮನೇಲಿರೋರ್ಗೆ ಬೆಲೆನೆ ಕೊಡ್ದೆ ದಾರಿಲ್ ಹೋಗೋರ್ನ ಮನೇಲಿ ಕರ್ಸಿ ಕೂಡ್ಸ್ಕೊಂಡಿದ್ದೀರಾ. ಇವ್ರೇನಾದ್ರೂ ದೇವ್ರಾ? ನಡೆದಿದ್ದು ನಡೆಯೋದು ಹೇಳೋದಕ್ಕೆ? ನನ್ನ ನೋಡ್ತಿದ್ಯಲ್ಲ ಕೊರವಂಜಿ, ಅವಳು ಕೇಳ್ತಿದ್ದಾಳಲ್ಲ. ನಡೆದಿದ್ದು ನಡೆಯೋದು ಎಲ್ಲ ಹೇಳು. ಆ ಸೀತಾರಾಮರ ಹಾಗೆ ನೀವಿಬ್ರು ಸ್ವಲ್ಪ ದಿನದ ಹಿಂದೆ ವನವಾಸ ಮಾಡಿದ್ರಿ, ಹೌದೋ ಇಲ್ವೋ? ಹೌದಮ್ಮ, ಪಾಪ ಇವರಿಬ್ರು ಕಾಡಲ್ಲಿ ಎಷ್ಟೋ ಕಷ್ಟಪಟ್ಟು ಬಂದ್ರು. ಸೀತೆ ಹಿಂದೆ ರಾವಣಾಸುರ ಬಿದ್ದ ಹಾಗೆ ನಿನ್ ಹಿಂದೆ ಒಬ್ಬ ರಾವಣ ಬಂದಿದ್ದ. ಅವನಿಂದ ಇವನೇ ನಿನ್ನ ಕಾಪಾಡಿದ್ದು. ಅವನಿಂದ ಗಾಯ ಆಗಿರೋ ಇವನನ್ನ ನೀನೇ ಕಾಪಾಡಿದ್ದು. ಅದೇನ್ ಮಾವ, ಕಾಡ್ನಲ್ಲಿ ನಿನ್ಗೆ ರೆಂಬೆ ಚುಚ್ಕೊಂಡು ಗಾಯ ಆಗಿತ್ತು ಅಂತ ಹೇಳಿದ್ದೆ. ಕಣಿಯೋ ಕಣಿ, ನೀವು ಹೆದರ್ತೀರಾ ಅಂತ ಹಾಗಂದಿದ್ದು.
ಇಂಥ ಪ್ರಾಣ ಅಪಾಯ ನಿಮಗೆ ತುಂಬಾ ಸರಿ ಆಗಿದೆ, ಅದು ನಿಮಗೂ ಗೊತ್ತು. ಮುಂದೆ ಮುಂದೆ ಈ ಅಪಾಯಗಳು ಜಾಸ್ತಿ ಆಗೋ ಸೂಚನೆ ಹೆಚ್ಚಾಗಿ ಕಾಣ್ತಿದೆ, ಅದು ನಮಗ್ ಗೊತ್ತು. ಆ ಅಪಾಯನೆಲ್ಲ ತಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೂಲ್ಕೇನೋ ತಾಯ್ತನೋ ಕಟ್ಕೋಬೇಕು. ನಾನ್ ಮೊದ್ಲೇ ಹೇಳಿದ್ನಲ್ಲ. ನೀನ್ ಸುಮ್ಮನೆ ಇರು ಚಂದ್ರಿಕಾ. ಹೇಳಿ, ಆ ಅಪಾಯದಿಂದ ಪಾರಾಗಬೇಕಾದ್ರೆ ನಾವೇನ್ ಮಾಡಬೇಕು? ಸೀತಾರಾಮರ ಕಲ್ಯಾಣ ಮಾಡಿಸ್ಬೇಕು. ಸೀತಾರಾಮರ್ ಕಲ್ಯಾಣ ಮಾಡಿಸಿದ್ರೆ ನಮ್ ಕಷ್ಟ ಎಲ್ಲ ದೂರ ಆಗತ್ತಾ? ಕಷ್ಟದ ಬಗ್ಗೆ ಆ ಸೀತಾರಾಮರಿಗಿಂತ ಬೇರೆ ಯಾರಿಗ್ ಗೊತ್ತು? ಅವ್ರ ಕಲ್ಯಾಣ ಅಂದ್ರೆ ಲೋಕ ಕಲ್ಯಾಣನೇ. ಎಲ್ಲ ಅನಿಷ್ಟನು ದೂರ ಮಾಡುದು ರಾಮನಾಮವೇ. ಅಷ್ಟದರಿದ್ರನ ಬದಲಾಯಿಸೋದು ಸೀತಾರಾಮ ಕಲ್ಯಾಣ. ದೇವಾಲಯದ ಹತ್ರ ಇರೋ ಕಾವೇರಿ ನದಿ ನೀರಲ್ಲಿ ಸೀತಾರಾಮರ ಕಲ್ಯಾಣ ಮಾಡಿಸಿ ಸುಖ ಸಂತೋಷಕ್ಕೆ ಭಾಗ್ಯರಾಗಿ. ಕಣಿಯೋ ಕಣಿ, ಇದೇ ವಿಷಯ ಹೇಳೋಕೆ ಅಂತ ನಾವು ಬಂದಿದ್ದು. ಹೇಳಿದ್ ಮುಗೀತು, ನಾವಿನ್ ಹೊರಡ್ತೀವಿ. ಕುರುವಂಜಿ, ನನ್ ಕೋರಿಕೆ ನೆರವೇರುತ್ತಲ್ವಾ? ನಿನ್ನ ಆಸೆ ಖಂಡಿತ ನೆರವೇರುತ್ತೆ. ಹೇಳಿದ್ ಸಾಕು ಕೊರವಂಜಿ, ಇನ್ ಹೊರಡೋಣವಾ? ಇಲ್ ನೋಡಿ, ಕಣಿ ಹೇಳೋ ಕೊರವಂಜಿ, ಒಂದ್ ನಿಮಿಷ ನಿಲ್ಲಿ. ಏನಮ್ಮ? ಸೀತಾರಾಮ ಕಲ್ಯಾಣ ಮಾಡಿದ್ರೆ ನಮ್ ಕಷ್ಟ ಎಲ್ಲ ದೂರ ಆಗುತ್ತಾ? ನಮ್ಮ ವಂಶದಲ್ಲಿ ಬಿಟ್ಟು ಬಿಡದೆ ಕಾಡ್ತಾ ಇರೋ ಸಮಸ್ಯೆ ದೂರ ಆಗುತ್ತೆ ಅಂತ ಹೇಳ್ತೀರಾ? ಹೇಳಮ್ಮ. ಎಲ್ಲ ನಿಲ್ಲು ಸೀತಮ್ಮ, ಹೇಳೋದಷ್ಟೇ ನಮ್ ಕೆಲ್ಸ. ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು. ನೀವು ಸೀತಾರಾಮ ಕಲ್ಯಾಣ ಮಾಡಿಸಿ. ಕಣಿಯೋ ಕಣಿ.